ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನಗೆ ವೀಡಿಯೋಸ್ ಎಲ್ಲ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಮತ್ತೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಇಲ್ಲ ನಮಗೆ. ಅಂದರೆ ನಮಗೆ ಕ್ಯಾಂಟೀನ್ ಇರೋದ್ರಿಂದ ಬೆಳಗ್ಗೆ 3:30ಗೆ ನಾವು ಎದ್ದರೆ ಮತ್ತೆ ರಾತ್ರಿ 11 ಗಂಟೆ ಆಗುತ್ತೆ. ಜಾಸ್ತಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾರೆ, ಬಟ್ ನಮಗೆ ಆಗ್ತಾಯಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ. ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಸಂಡೇ ರಜಾ ಇದ್ದವಾಗ ಟೈಮ್ ಮಾಡಿಕೊಂಡು ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ರೆಸಿಪಿನ ತೋರಿಸೋಣ. ಸೊ ಶಾರ್ಟಾಗಿರುತ್ತೆ. ಏನಪ್ಪ ಅಂದರೆ ಇನ್ಸ್ಟೆಂಟಾಗಿ ತುಂಬ ಅದು ಹಶ್ವಾಗಿರುತ್ತೆ. ಆ ಟೈಮಲ್ಲಿ ಇನ್ಸ್ಟೆಂಟಾಗಿ ಒಂದು ರೆಸಿಪಿನ ಮಾಡೋಕ್ಕೆ ಮನೇಲಿ ಮಕ್ಕಳಿಗೆಲ್ಲ ಹಶ್ವಾಗಿರುತ್ತೆ. ಈ ಉಪ್ಪಿಟ್ಟೆಲ್ಲ ಅಂದರೆ ತಿನ್ನಲ್ಲ, ತುಂಬ ಇದು ಮಾಡ್ತಾರೆ. ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ದೋಸೆನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನನಗೆ ಏನು ಮಾತಾಡಬೇಕು, ಯಾಕೋ ಏನು ಗೊತ್ತಾಗ್ತಾ ಇಲ್ಲ. ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ನಮಗೆ ಅಂದರೆ ನಮ್ಮದು ಕ್ಯಾಂಟೀನ್ ಇದೆ, ನಾನು ಅದನ್ನು ಒಂದಿನ ವೀಡಿಯೋ ಮಾಡಿ ತೋರಿಸ್ತೀನಿ. ತುಂಬ ಬ್ಯುಸಿ ಇರ್ತೀವಿ, ಏನು ಮಾಡಬೇಕು. ಈಗ ಸಂಡೇ ಇದೆ, ಹಂಗಾಗಿ ಒಂದು 2 ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲ ನನಗೆ ಪ್ರೋತ್ಸಾಹ ಕೊಡ್ತೀರಾ, ಸಹಕಾರ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಪ್ರತಿ ಸಂಡೇ ಮಾತ್ರ ವೀಡಿಯೋ ಮಾಡೋಕ್ಕಾಗುತ್ತೆ. ಆದರೂ ಅದರಲ್ಲಿ ಟೈಮ್ ತೊಗೊಂಡು ಎರಡು ವೀಡಿಯೋಸ್ ಎಲ್ಲ ಮಾಡ್ತೀನಿ. ವೀಕ್ಲಿ 2 ವೀಡಿಯೋಸ್ನ ಬಿಡ್ತಾಯಿದ್ದೀನಿ. ಸ್ವಲ್ಪ ದಿನ ಗ್ಯಾಪ್ ಆಗಿಬಿಟ್ಟಿತ್ತು, ಮಾಡೋಕ್ಕಾಗ್ತಾ ಇರಲಿಲ್ಲ. ಬ್ಯುಸಿ ಇರುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ನಮಗೆ, ಹಾಗಾಗಿ ಮಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ನನ್ನ ಟ್ರೈ ಮಾಡ್ತೀನಿ. ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಸಾಧ್ಯ ಆಗುವಷ್ಟು ನಾನು ಮಾಡ್ತೀನಿ. ಬಟ್ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ದೋಸೆ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನೋಡಿ, ಅಂದರೆ ಅದು ತುಂಬ ಈಸಿ ಇರುತ್ತೆ ಅಂತ ಏನೋ ಹೇಳ್ಕೊಳ್ಳೋ ಅಂಥದ್ದಿಲ್ಲ. ಬಟ್ ಬನ್ಸಿ ರವೆಲ್ಲಿ ಮಾಡಿರೋ ಅಂಥ ದೋಸೆ ಮಾಡಿ ಒಂದು ಸಲ ಟ್ರೈ ಮಾಡಿ ಮನೇಲಿ. ನೋಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಬನ್ನಿ ವಿಡಿಯೋ ನೋಡೋಣ. ಬನ್ಸಿ ರವೆ ದೋಸೆಗೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಬನ್ಸಿ ರವೆ ದೋಸೆ ಏನು ಬೇಕು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಬನ್ಸಿ ರವೆ, ಮತ್ತು ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಈರುಳ್ಳಿ, ಎಣ್ಣೆ, ಉಪ್ಪು, ಇಷ್ಟೇ ಬೇಕಾಗಿರೋದು. ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಂಬಿಡ್ಬೋದು, ತುಂಬ ಹಶ್ವಾಗ್ತಾ ಇರುತ್ತೆ. ಇದೆಲ್ಲ ಕಟ್ ಮಾಡೋ ಅಷ್ಟರಲ್ಲಿ ರವೆ ಇರುತ್ತಲ್ಲ, ಬನ್ಸಿ ರವೆ ಇರುತ್ತಲ್ಲ, ಅದನ್ನು 10 ಮಿನಿಟ್ಸ್ ನೆನೆಸಿಟ್ಕೊಳ್ಳೋಣ. ನೀವು ಬೇಕಾದರೆ ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ಬೋದು. ನಾವು ಆ್ಯಡ್ ಮಾಡಲ್ಲ, ಯಾಕಂದರೆ ನಾವು ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ಮೊಟ್ಟೆನ ಆ್ಯಡ್ ಮಾಡ್ತಾಯಿಲ್ಲ. ನೀವು ಬೇಕಾದ್ರೆ ಮೊಟ್ಟೆ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 10 ನಿಮಿಷ ನೆನೆಸಿಟ್ಕೊಳ್ಳಿ. ಈಗ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೋಸ್ಟ್ಲಿ ಬನ್ಸಿ ರವೆನಲ್ಲೆಲ್ಲ ದೋಸೆ ಅಷ್ಟು ಯಾರು ಮಾಡಿರೋಲ್ಲ ಅನಿಸುತ್ತೆ. ಎಲ್ಲ ಉಪ್ಪಿಟ್ಟು ಬನ್ಸಿ ರವೆನಲ್ಲಿ ಉಪ್ಪಿಟ್ಟು ಒಂದೇ ಮಾಡೋಕ್ಕೆ ಆಲ್ಮೋಸ್ಟ್ ಸಾಧ್ಯ. ಈಗ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು, ಒಂದು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಆ್ಯಡ್ ಮಾಡಿಕೊಡಿ. ಇದು ಇಷ್ಟು ಆಗಿದೆ, ಇದಿಷ್ಟೇ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ದೋಸೆ ಅಂದರೆ ತುಂಬ ತೆಳುಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಹಿಟ್ಟು ಬೇಕು. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ತುಂಬ ನೀರನ್ನು ಆ್ಯಡ್ ಮಾಡ್ಕೊಂಬಿಡಿ. ನೋಡಿ, ಇದನ್ನು ನೆನೆಸಿಟ್ಕೊಂಡ್ರೆ ಸಾಕು. ಹಿಂಗೆ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ. ಇದಕ್ಕೆ ಸೋಡಾ ಆಗಲಿ ಅಥವಾ ಏನೂ ಆಗಲಿ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಮಕ್ಕಳೆಲ್ಲ ಉಪ್ಪಿಟ್ಟು ಅಂದರೆ ಗೊತ್ತೇ ಇದೆ, ಯಾರಿಗೆಲ್ಲ ಓಡೋಗ್ಬಿಡ್ತಾರೆ ಉಪ್ಪಿಟ್ಟು ಅಂದರೆ ಸಾಕು, ಯಾರಿಗೂ ಇಷ್ಟ ಆಗಲ್ಲ. ಈ ರೀತಿ ಮಾಡಿಕೊಡಿ ದೋಸೆ. ಇದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಮೊಟ್ಟೆ ಆ್ಯಡ್ ಮಾಡ್ಕೋಬೋದು. ಮೊಟ್ಟೆ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ತಿನ್ನಲ್ಲ ಅಂತೇಳಿ ಆ್ಯಡ್ ಮಾಡ್ತಾಯಿಲ್ಲ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ದೋಸೆ. ನೋಡಿ, ಈ ಹದ ಇರಬೇಕು. ಈ ಹದಕ್ಕೆ
ಮಾಡಿಕೊಂಡು ಈಗ ಇಟ್ಕೊಂಡಿದ್ದೀನಿ. ದೋಸೆ ಹಾಕಿ ಸಾರಿ ಎಣ್ಣೆ ಚಲೋ ಹೋಗ್ಬಿಡ್ತು, ಮಿಸ್ ಆಗಿಬಿಡ್ತು ಕೈ. ಈ ಥರ ಈರುಳ್ಳಿಯಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ರೆಡಿ ಮಾಡ್ತೀನಿ. ಈಗ ಅದನ್ನು ಕಲಿಸಿದ್ದೀವಲ್ಲ, ಸ್ವಲ್ಪ ಹೆಂಚು ಕಾಯಬೇಕು. ಬೇಗ ಮಾಡ್ಕೊಂಡು ಸಂಜೆ ಮಕ್ಕಳು ಬರ್ತಾರೆ ಅನ್ನೋ ಟೈಮಿಗೆ ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ದೋಸೆ ಹಾಕೋಣ. ತುಂಬ ತೆಳುಗೂ ಹಾಕಬಾರ್ದು, ತುಂಬ ದಪ್ಪನೂ ಹಾಕಬಾರ್ದು. ಹಿಟ್ಟು ಅದೇ ಕನ್ಸಿಸ್ಟೆನ್ಸಿ ಇರಬೇಕು, ದೋಸೆನೂ ಅದೇ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ ಈ ರೀತಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಬೇಯೋದಕ್ಕಿದೆ. ಈಗ ನೋಡಿ ಇದಾಗಿದೆ, ಈ ರೀತಿ ಇರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ, ಸಖತ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ರೀತಿ ಬನ್ಸಿರಾಗೇನಲ್ಲಿ ಉಪ್ಪಿಟ್ಟು ಮಾಡಿ ಮಾಡಿ ಬೇಜಾರಾಗಿರುತ್ತೆ. ಈ ರೀತಿ ಒಂದು ದೋಸೆ ಮಾಡಿ ಕೊಡಿ ಮಕ್ಕಳಿಗೆ. ಉಪ್ಪಿಟ್ಟು ತಿನ್ನಲ್ಲ, ಈ ಟೈಪ್ ದೋಸೆ ಮಾಡಿದರೆ ಭಾಳ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಚಿರೋಟಿ ರವೆ ಅದೆಲ್ಲ ಯೂಸ್ ಮಾಡಿ ಮಾಡ್ತಾರೆ ದೋಸೆ, ಬಟ್ ಬನ್ಸಿ ರವಾನಲ್ಲಿ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದು ಆಗಿದೆ ದೋಸೆ. ಇದಕ್ಕೆ ಬೈಂಡಿಂಗ್ ಏನೂ ಹಾಕಿಲ್ಲ ಅಲ್ವಾ, ಹಾಗಾಗಿ ಈ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ರೋಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ನಾವು ಬೇಯಿಸೋದ್ರಲ್ಲಿ ಇರುತ್ತೆ, ಇದು ಸ್ವಲ್ಪ ಬೇಯಿಸ್ಕೋಬೇಕು, ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕಾಗುತ್ತೆ. ನೋಡಿ ಈಗ ನೋಡಿ ಚಟ್ನಿ ರೆಡಿ ಮಾಡಿದ್ವಿ. ಚಟ್ನಿ ಇಲ್ಲದೇ ತಿನ್ಬೋದು, ಇದು ಅಷ್ಟು ಚೆನ್ನಾಗಿರುತ್ತೆ. ಹಾಕ್ಕೊಂಡು ಈಗ ತಿನ್ನೋಣ ಹೇಗಿರುತ್ತೆ ಅಂತ. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಸೂಪರಾಗಿದೆ. ಚಟ್ನಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಒಂದು ಸಲ ನೋಡಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ತಿಂತಾಯಿದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ. ಸೂಪರಾಗಿದೆ. ಚಟ್ನಿ ಜೊತೆಲಿ ದೋಸೆ, ರವೆ ದೋಸೆ ಸೂಪರ್. ಚೆನ್ನಾಗಿ ಟ್ರೈ ಮಾಡಿ ಮನೇಲಿ. ಉಪ್ಪಿಟ್ಟೆಲ್ಲ ಮಾಡಿ ಮಾಡಿ ತುಂಬ ಬೇಜಾರಾಗಿರುತ್ತೆ. ಇದನ್ನೊಂದು ಸಲ ನೋಡಿ ತಿಂದು ಚೆನ್ನಾಗಿರುತ್ತೆ.